ಮಾಡ್ತಿದ್ದೀರಿ ನೀವು? ಅಲ್ಲ, ಈಗ ಏನಾಗಿದೆ ಪರಿಸ್ಥಿತಿ ಆ ಥರ ಆಗಿದೆ. ಈ ಸರ್ಕಾರ ಬಂದು ಎಲ್ಲ ಬಿಟ್ಟಿ ಭಾಗ್ಯಗಳು ಇವು ಕೊಟ್ಕೊಂಡು ಇವತ್ತು ಜನ ಅಭಿವೃದ್ಧಿ ವಿಚಾರದಲ್ಲಿ ಭಾಳ ಶೂನ್ಯ ಆಗಿದೆ. ಈಗ 20ನೇ ತಾರೀಕಿಗೆ 1 ವರ್ಷ ಆಗ್ತದೆ. 1 ವರ್ಷದಲ್ಲಿ ಈ ಸರ್ಕಾರದ ಸಾಧನೆ ಬರೀ ಶೂನ್ಯ. ಯಾವುದೇ ರಸ್ತೆ ಆಗಿಲ್ಲ, ಯಾವುದೇ ಮೂಲಭೂತ ಅಭಿವೃದ್ಧಿ ಆಗಿಲ್ಲ. ಸೊ ಇಂಥ ಕೆಲಸಗಳನ್ನು ಬಿಟ್ಟು ಇವತ್ತು ಎಲ್ಲೋ ಒಂದು ಕಡೆ ದಾರಿ ತಪ್ಪಿಸುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಈ ಕೈಯಲ್ಲಿ ತೊಗೊಳೋದು, ಈ ಕೈಯಲ್ಲಿ ಕೊಡೋಂಥದ್ದು ಆಗ್ತಾಯಿದೆ. ಇದು ಆಗಬಾರ್ದು ಅನ್ನೋದು ನನ್ನ ಆಗ್ರಹ. ನಾವು ಅದು ವಿಶೇಷವಾಗಿ ಅದಕ್ಕೆ ನಮ್ಮೆಲ್ಲ ನಾಯಕರುಗಳು ಸೇರಿ 20ನೇ ತಾರೀಕು ಪ್ರತಿಭಟನೆಯನ್ನು ಕೂಡ ಮಾಡ್ತಾಯಿದ್ದೇವೆ. ನಾವು ಸರ್ಕಾರದ ವಿರುದ್ಧವಾಗಿ ಈ ಸರ್ಕಾರದ ಸಾಧನೆ 1 ವರ್ಷದಲ್ಲಿ ಶೂನ್ಯ, ಇದು ಇವತ್ತು ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಜನ ಇವತ್ತು ಪರಿತಾಪ ಪಡ್ತಾಯಿದ್ದೀವಿ. ಈ ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ. ಸರ್ಕಾರ, ನಮ್ಮ ಕೇಂದ್ರ ಸರ್ಕಾರ ಅನುದಾನ ಬಿಡುಗಡೆ ಆಗಿದೆ, ಅದನ್ನು ಕೂಡ ರೈತರಿಗೆ ಕೊಡ್ತಾಯಿಲ್ಲ, ಪಿಂಚಣಿ ಕೊಡ್ತಾಯಿಲ್ಲ. ಈಗ ಅಂಗವಿಕಲರಿಗೆ ವೃದ್ಧಾಪ್ಯ ವೇತನ ಯಾರಿಗೂ ಏನು ಬರ್ತಾಯಿಲ್ಲ, ಎಲ್ಲ ಸ್ಟಾಪ್ ಮಾಡಿದ್ದಾರೆ. ಮತ್ತು ಇದು ನರೇಗಾ ಯಾವುದು ಕೆಲಸ, ಅದಕ್ಕೆ ಇವತ್ತು ತಡೆ ಒಡ್ಡಿ ಏನೋ ಅದು ಅಕೌಂಟ್ನ ಫ್ರೀಸ್ ಮಾಡೋಂಥ ಕೆಲಸ ಮಾಡಿದ್ದಾರೆ. ಈ ರೀತಿ ಆದಾದರೆ ಜನ ಯಾವ ರೀತಿ ಇವತ್ತು ಇದು ಮಾಡೋಕ್ಕಾಗ್ತದೆ. ಹಾಗಾಗಿ ಇವತ್ತು ಸಾಕಷ್ಟು ಸುಮಾರು 4-5 ಸಾವಿರ ಜನ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಎಲ್ಲ ಅಸೋಸಿಯೇಷನ್ ಅಧ್ಯಕ್ಷರುಗಳಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೇನೆ. ನನ್ನ ಜೊತೆ ಸಹಕಾರ ಕೊಡಿ. ನಾವು ಖಂಡಿತವಾಗಿ ನಿಮ್ಮ ಕೆಲಸ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ನಾವು ಪ್ರಯತ್ನವನ್ನು ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಕಾವೇರಿ ನೀರನ್ನು ಈ ಭಾಗಕ್ಕೆ ಹರಿಸುವಂಥ ಕೆಲಸ ಪ್ರಯತ್ನವನ್ನು ಎಲ್ಲ ಭಾಗಕ್ಕೆ ಸಮಾಜದಲ್ಲಿ ಮಾಡ್ತೇವೆ.